ಎಂಥ ದುರಾವಸ್ಥೆ ನೋಡಿ. ಇದು ಮಂಗಳೂರಿನ ಪಾಂಡೇಶ್ವರದಲ್ಲಿರುವಂತಹ ರೈಲ್ವೆ ಗೇಟ್ ಇದೆ. ಸುಮಾರು 35 ನಿಮಿಷಕ್ಕಿಂತ ಅಧಿಕವಾಗಿ ಇಲ್ಲಿ ಜನ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಣ್ಣದಾಗಿರುವಂಥ ಇಂಜಿನ್ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದೆ ಹೊರತು ಬೇರೆ ಏನೂ ಇಲ್ಲ. ಗೇಟನ್ನು ಹಾಕಿ ಮುಚ್ಚಿದ್ದಾರೆ. ಈ ಉರಿ ಬಿಸಿಲಲ್ಲಿ ಟೂ ವೀಲರಲ್ಲಿರುವಂಥವರು, ಸಣ್ಣ ಪುಟ್ಟ ಮಕ್ಕಳು ಎಲ್ಲ ಕೂಡ ಅಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ, ಹಾರ್ನ್ ಹೊಡಿತಾ ಇದ್ದಾರೆ. ಇವರು ಗೇಟನ್ನು ತೆರಿತಾ ಇಲ್ಲ. ಗೇಟನ್ನು ತೆರೆಯೋಕ್ಕೆ ಯಾಕಾಗಲ್ಲ? ಇದು ನೋಡಿ, ಈ ಸಣ್ಣ ಇಂಜಿನ್ ಇದೆಯಲ್ಲ, ಇದು ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆಗೆ ಬರೋದು, ಇದೇ ಮಾಡೋ ಕೆಲಸ. ಜನ ಎಲ್ಲ ಫುಲ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ವೆಯ್ಟಿಂಗ್ ಎಲ್ಲಿವರೆಗೆ ಇದೆ ಅಂತ ಹೇಳಿದ್ರೆ, ಸುಮಾರು ಇಲ್ಲಿ ಪಿಜ್ಜಾ ಮಾಲ್ ಆ ಕಡೆಯಿಂದ ಶುರುವಾಗಿದೆ. ಅಲ್ಲಿ ಜನರು ಹಾರ್ನ್ ನೋಡ್ಕೊಂಡಿದ್ದಾರೆ. ಅಲ್ಲಿಂದ ಕಂಟಿನ್ಯೂ ಆಗಿ ಇದು ನಮ್ಮ ಮಂಗಳದೇವಿ ದೇವಸ್ಥಾನ ನೋಡಿ, ಇದು ಫುಲ್ಲಾಗಿ ಇದು ಕ್ಯೂ ನಿಂತಿದೆ ವೆಹಿಕಲ್. ಈ ಸಣ್ಣ ಇಂಜಿನ್ಗೋಸ್ಕರ ಮಂಗಳೂರಿನ ಜನ ಇವೆಲ್ಲವನ್ನು ಕೂಡ ಸಹಿಸ್ಕೊಂಡು ಸುಮ್ಮನೆ ಇರಬೇಕು. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಎಂಥ ವ್ಯವಸ್ಥೆ ಮಾರ್ರೆ! ಇದಕ್ಕೆ ಒಂದು ಪರ್ಯಾಯವಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ಬೋಲ್ಲ. ಅದು ಸಿಟಿಯನ್ನು ಬ್ಲಾಕ್ ಮಾಡಿ ಈ ರೀತಿ ಇಂಜಿನನ್ನು ಕಳುಹಿಸುವಂಥ ಅವಶ್ಯಕತೆ ಇದೆಯಾ? ಅಷ್ಟೊಂದು ಇಂಪಾರ್ಟೆಂಟ್ ಅದು. ಇಲ್ಲಿ ಜನ ಉರಿ ಬಿಸಿಲಲ್ಲಿ ಸಾಯ್ತಾ ಇದ್ರು ಕೂಡ ಇವರ ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಹಾಕಿರೋ ಚಪ್ಪಲಿಯನ್ನು ನಮ್ಮ ತಲೆಗೆ ನಾವು ಹೊಡಿಬೇಕಷ್ಟೇ, ಬೇರೆ ಎಂತ ಯೂಸ್ ಇಲ್ಲ. ನಮ್ಮನ್ನು ಆಳುವಂಥ ಜನನಾಯಕರು ಅದೇ ರೀತಿ ಇದ್ದಾರೆ ನೋಡಿ. ಇದು ಎಲ್ಲಿವರೆಗಿದೆ ನೋಡಿ, ಈ ಕ್ಯೂ ನೋಡಿ ಎಲ್ಲಿವರೆಗಿದೆ ನೋಡಿ.